ಇವತ್ತು ಹಿಜಾಬ್ ಇದು ಭಟ್ಕಳದಲ್ಲಿ ಪಾಕಿಸ್ತಾನದವರು 10-12 ಜನ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಪಾಕಿಸ್ತಾನಿ ಈ ನೆಲದಲ್ಲಿ ಇರಬಾರ್ದು ಅಂತ. ಇನ್ನು ಪರ್ಮಿಷನ್ನೇ ಕೊಟ್ಟಿಲ್ಲ. ಕೂಡಲೇ ಅವ್ರನ್ನ ಹೊರಗಾಕ್ಬೇಕಾಯ್ತಲ್ಲ. ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್. ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ. ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕ್ಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕ್ಬೇಕು, ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಮತ್ತೆ ಗುಲ್ಬರ್ಗಾದಲ್ಲಿ ಆ ಪಾಕಿಸ್ತಾನ ಫ್ಲಾಗ್ಗೆ ಅವಮಾನ ಮಾಡಬೇಕು ಅಂತ ರಸ್ತೆಯಲ್ಲಿ ಅಂಟಿಸ್ತಾರೆ. ಅವ್ರ್ಯಾರೋ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪ್ರೀತಿ ತೋರಿಸಿದ್ದಾರೆ. ಅರ್ಥ ಆಯ್ತಲ್ಲ. ನಮಗೆ ಹೊರದೇಶದಲ್ಲ ವಿರೋಧಿಗಳಿರೋದು, ನಮ್ಮ ದೇಶದಲ್ಲಿ ಇರುವಂಥ ವಿರೋಧಿಗಳ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ದೇಶದಲ್ಲಿ ಇರುವಂಥ ವಿರೋಧಿಗಳ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು. ಈ ರೀತಿ ಇಲ್ಲಿದ್ದುಕೊಂಡೆ ನಮ್ಮನ್ನ ತಿಂದು ನಮಗೆ ದ್ರೋಹ ಬಗೆಯೋರ ಬಗ್ಗೆ ಫಸ್ಟ್ ಎಚ್ಚರ ಅಂತ ಇರ್ಬೋದು. ಯಾಕೆಂದ್ರೆ ಹಿಂದೆ ಮೀರ್ ಸಾಧಕರಿದ್ದರಲ್ಲ, ಆ ಮೀರ್ ಸಾಧಕರ ಬಗ್ಗೆ ನಾವು ಗಮನ ಕೊಡಬೇಕು. ಕೂಡಲೇ ಆ ಪಾಕಿಸ್ತಾನದವ್ರು ಯಾರು ಭಟ್ಕಳದಲ್ಲಿದ್ದಾರೆ ಒದ್ದು ಆಚೆ ಹಾಕ್ಬೇಕು ಅವ್ರನ್ನೆಲ್ಲ. ಮತ್ತು ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರೋ ನುಸ್ಲಿದಾರೋ ಅವ್ರೂ ಕೂಡ ನಮ್ಮ ದೇಶದ ದ್ರೋಹ ಮಾಡುವಂಥವ್ರು, ಅವರೆಲ್ಲರೂ ಕೂಡ ಒದ್ದು ಆಚೆ ಹಾಕ್ಬೇಕು. ಈಗ ಅಲ್ಲಿಂದ ಪಾಕಿಸ್ತಾನದಿಂದ ನಮ್ಮವ್ರು ಕಳಿಸಿದ್ದಾರೆ. ಇಲ್ಲಿಂದ ಯಾಕೆ ಅವ್ರನ್ನ ಆಚೆ ಕಳ್ಸೋಕ್ಕೆ ಇವರು ಮೀನಾವೇಶ ಎಣಿಸ್ತಾರೆ? ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ. ಒಬ್ಬ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟು ಓಟ್ ಹಾಕ್ತಾರೆ. ಒಂದೇ ಒಂದು ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದು ನಿಜಕ್ಕೂ ಖಂಡನೀಯ. ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ. ಯಾರು ಸತ್ತಿದಾರೋ ಅವರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು. ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ನೊಂದಿರುವಂಥ ಸಾವಿನ ಮನೆಯಲ್ಲಿ ನೊಂದು ಇನ್ನೂ ಚೇತರಿಸ್ಕೊತಾ ಇರೋರಿಗೆ ಇನ್ನಷ್ಟು ಆಘಾತ ಮಾಡ್ದಂಗೆ ಆಗ್ತಾಯಿದ್ದೀವಿ ಹೇಳಿಕೆ. ಸತ್ತೋರ್ನ ವಾಪಸ್ ತರಕ್ಕಾಗ್ತೈತ ಅಂತ. ಇದು ನಾನು BJP ಇದನ್ನ ಬಲವಾಗಿ ಖಂಡಿಸ್ತೀನಿ. ಇಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ ಎಲ್ಲ ವೀಸಾಗಳನ್ನ ರದ್ದು, ಕೇಂದ್ರ ಸರ್ಕಾರ ಎಲ್ಲ ವೀಸಾಗಳನ್ನ ರದ್ದು ಮಾಡಿದ್ದೀರಿ ಅಂತ ಹೇಳಿದ್ದಾರೆ. 3 ತಿಂಗಳು 6 ತಿಂಗಳು ಅಂತ ಹೇಳಿಲ್ಲ. ನನಗಿರುವಂಥ ಮಾಹಿತಿ ಪ್ರಕಾರ ಎಲ್ಲ ವೀಸಾಗಳನ್ನು ರದ್ದು ಮಾಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್, ಮೋದಿಯವರು ರಾಜೀನಾಮೆ ಕೊಡಬೇಕು ಅದನ್ನ ಸಂತೋಷ್ ಲಾಡು ಇನ್ನೂ ಸ್ವಲ್ಪ ಬುದ್ಧಿ ಮೆಚೂರ್ ಆಗಬೇಕು ಅವ್ರಿಗೆ. ಅಲ್ಲಿ ಇಂಟೆಲಿಜೆನ್ಸಿ ಈ ಟೆರರಿಸ್ಟ್ದೆಲ್ಲ ನೋಡೋವಂಥದ್ದು ಸೈನ್ಯದ ಇಂಟೆಲಿಜೆನ್ಸಿ. ಅವರು ಜ್ಞಾನ ಬೇಕು ಇವ್ರಿಗೆ. ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ದೇಶ ಕಾಯೋಂಥವ್ರು ಇವ್ರು ಮಜಾ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಅವರು ಅಲ್ಲಿ ಪ್ರಾಣ ಹಂಗನ್ನ ಬಿಟ್ಟು ಇರೋದ್ರಿಂದ ಸಂತೋಷ್ ಲಾಡ್ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು, ಆರಾಮಾಗಿ ಮಜಾ ಹೊಡ್ಕೊಂಡು. ಅವ್ರೇನ ಇಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗಿರೋದು? ಅವರ ಇಂಟೆಲಿಜೆನ್ಸಿ ಬಗ್ಗೆ, ಸೇನೆಯ ಇಂಟೆಲಿಜೆನ್ಸ್ ಬಗ್ಗೆ. ಅಲ್ಲಿರೋ ಸರ್ಕಾರ ಯಾವುದು? INDA ಸರ್ಕಾರ, ಕಾಂಗ್ರೆಸ್ ಅಲಯನ್ಸ್ ಸರ್ಕಾರ ಅಲ್ಲಿರೋದು. ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿದ್ರಲ್ಲ ಅವ್ರ ಜೊತೆ, ಅವ್ರ ಸರ್ಕಾರ ತಾನೇ ಅಲ್ಲಿರೋದು. ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮ್ಮ ಅಲಯನ್ಸ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ. ಮತ್ತು ಮಿಲಿಟರಿ ಬೇಹುಗಾರಿಕೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ಅಲ್ಲಿ
ಪಾರ್ಟಿಗಳು ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.